ಸಾಕೆ, ಸ್ತ್ರೀ ಎಂದರೆ ಅಟ್ಟೇ ಸಾಕಿ, ಸ್ತ್ರೀ ಎಂದರೆ ಅಟ್ಟೇ ಸಾಕಿ. ದಿಕ್ಕಿಲ್ಲದ ಅನಾಥರು, ಬೀದಿಗೆ ಬಿದ್ದ ಅಸಹಾಯಕರು, ಕುಷ್ಠರೋಗಕ್ಕೆ ಕೈಕಾಲು ಕಳೆದುಕೊಂಡು ಕಾಸಿಗೆ ಕೈ ಚಾಚುವವರು, ಇವೆಲ್ಲ ನಿತ್ಯ ಬದುಕಿನಲ್ಲಿ ನಾವು ನೋಡಿ ಮುಂದೆ ಸಾಗುವ ದೃಶ್ಯಗಳು. ಆದರೆ ಅಂಥವರ ಪಾಲಿಗೆ ತಾಯಿಯಾಗಿದ್ದು ಮದರ್ ತೆರೇಸಾ ಎಂಬ ಒಬ್ಬ ಹೆಣ್ಣು ಮಗಳು. ತಿಹಾರ್ ಜೈಲು ಭಯಾನಕ ಕ್ರಿಮಿನಲ್ಗಳ ಭದ್ರಕೋಟೆ. ಅಲ್ಲಿರೋ ಕೆಲ ಪಾತಕಿಗಳ ಹಿಸ್ಟರಿ ಕೇಳಿದರೆ ಸಾಕು, ಎಂಥ ಭಯಂಕರ ಪೊಲೀಸನ ಎದೆಯಲ್ಲೂ ಸಣ್ಣದೊಂದು ನಡುಕ. ಅಂಥ ಜೈಲಿಗೆ ಅಧಿಕಾರಿಯಾಗಿ ಕಾಲಿಟ್ಟದ್ದು ಒಬ್ಬ ಹೆಣ್ಣು ಮಗಳು. ಪಾತಕಿಗಳ ದೇಹವನ್ನಷ್ಟೇ ಅಲ್ಲ, ಮನಸ್ಸನ್ನು ಮೆದು ಮಾಡಿದ ಆ ಅಧಿಕಾರಿಯ ಹೆಸರು ಕಿರಣ್ ಬೇಡಿ. ವಿವಾದಗಳ ಮೂಲಕವೇ ಹೆಸರಾದ ಕಲಾವಿದ MF ಹುಸೇನ್ ತನ್ನ ಕೈಚಳಕದ ಮೂಲಕ ಕಲಾರಸಿಕರ ಮನಗೆದ್ದಿದ್ದ ಆ ಕಲಾವಿದನ ಮನಸ್ಸಿನಲ್ಲಿ ಒಬ್ಬ ಹೆಣ್ಣು ಮಗಳು ಕೋಲಾಹಲ ಸೃಷ್ಟಿಸಿದ್ದಳು. 85ರ ಇಳಿ ಹರೆಯದಲ್ಲಿ ಆತ ಅವಳಿಗಾಗಿ ಒಂದು ಚಿತ್ರಸರಣಿ ಮತ್ತೊಂದು ಚಲನಚಿತ್ರ ಮಾಡಿ ಮನಸ್ಸು ಹಗುರ ಮಾಡಿಕೊಂಡರು. ಹುಸೇನರೊಬ್ಬರೇ ಅಲ್ಲ, ಅಸಂಖ್ಯಾತ ಹೃದಯಕ್ಕೆ ಲಗ್ಗೆಯಿಟ್ಟ ಆಕೆ ಮಾಧುರಿ ದೀಕ್ಷಿತ್. ಎಸ್ ಜೆಂಟಲ್ಮ್ಯಾನ್, ವಾತ್ಸಲ್ಯ, ಧೈರ್ಯ, ಮೋಹ, ಹೀಗೆ ಬದುಕಿನ ಎಲ್ಲ ಭಾವಗಳಿಗೂ ರಂಗು ತರಬಲ್ಲ ಶಕ್ತಿ ಹೆಣ್ಣು. ಜೊತೆಗೆ ಬದುಕಿನ ಚೈತನ್ಯವೂ ಆಧಾರವೂ ಆಗಬಲ್ಲ ಶಕ್ತಿ ಹೆಣ್ಣು. ಅಂಥ ಶಕ್ತಿಯನ್ನ ಸಾಬೀತು ಮಾಡಿದ ತೆರೇಸಾ, ಕಿರಣ್, ಮಾಧುರಿ ಎಲ್ಲರೂ ನಮಗೆ ಹೆಮ್ಮೆ ಹುಟ್ಟಿಸುವವರು. ಆದರೆ ನಮ್ಮ ಜೊತೆಗಿದ್ದುಕೊಂಡೇ ನಿತ್ಯವೂ ನಮ್ಮ ಬದುಕನ್ನು ಹಗುರ ಮಾಡುತ್ತಿರುವ ನಮ್ಮದೇ ಬದುಕಿನ ಅಸಂಖ್ಯಾತ ಹೆಣ್ಣು ಮಕ್ಕಳ ಬಗ್ಗೆ ನಮ್ಮದು ಭಯಂಕರ ಅಸಡ್ಡೆ. ಹೆಂಡತಿಯಾಗಿ, ಅಮ್ಮನಾಗಿ, ಮಗಳಾಗಿ, ಅಕ್ಕ ತಂಗಿಯಾಗಿ ನಮ್ಮ ಬದುಕಿನಲ್ಲಿ ಮಹಿಳೆ ನಿಭಾಯಿಸುವ ಪಾತ್ರ ಅದೆಷ್ಟು ಕಷ್ಟದ್ದು ಅನ್ನುವ ಅರಿವು ಅನೇಕರಿಗೆ ಇರಲಿಕ್ಕಿಲ್ಲ. ಸುಮ್ಮನೆ ಯೋಚನೆ ಮಾಡಿ ನೋಡಿ, ಹಬ್ಬ ಹರಿದಿನಗಳು ಬಂದರೆ, ಯಾರೋ ಮಹಾತ್ಮರು ತೀರಿಕೊಂಡ್ರೆ ಅವತ್ತು ನಮಗೆ ಗಂಡಸರಿಗೆ ಮನೆಯಲ್ಲಿ ಕಾಲು ಚಾಚಿಕೊಂಡು ಕೂರುವಷ್ಟು ಆರಾಮ. ಆದರೆ ಮನೆಯ ಯಜಮಾನಿಗೆ ಎಲ್ಲಿಯ ರಜೆ? ಹಬ್ಬ ಹರಿದಿನಗಳ ಮಾತು ಬಿಡಿ, ಕಡೆಗೊಂದು ವೀಕ್ಲಿ ಆಫ್ ಕೂಡ ಆಕೆಗೆ ಸಿಗೋದಿಲ್ಲ. ವರ್ಷದ 365 ದಿನವೂ ಆಕೆ ಮನೆಯಲ್ಲಿರುವ ಹಿರಿಯರ, ಮಕ್ಕಳ ಮತ್ತು ಗಂಡನ ಎಲ್ಲ ಬೇಕು ಬೇಡಗಳನ್ನು ಗಮನಿಸಲೇಬೇಕು. ಅದಕ್ಕೋಸ್ಕರ ದಿನಕ್ಕೆ 15 ತಾಸು ದುಡಿತ ಕಡ್ಡಾಯ. ಕನಿಷ್ಠ ವರ್ಷಕ್ಕೊಂದು ದಿನ ನೀನು ರೆಸ್ಟ್ ತಗೋ ಅಂತ ಹೇಳುವ ಮನಸ್ಸು ನಮಗೆ ಖಂಡಿತ ಬರೋದಿಲ್ಲ. ನಾವು ಸೋತು ಕಂಗೆಟ್ಟಾಗ ಹೆದರಬೇಡ, ಎವ್ರಿಥಿಂಗ್ ವಿಲ್ ಬಿ ಫೈನ್ ಅಂತ ನಮ್ಮ ತಲೆಯ ಮೇಲೆ ಮೃದುವಾಗಿ ಸವರುವ ಕೈ ನಮ್ಮ ಅಮ್ಮ, ಅಕ್ಕ, ತಂಗಿ, ಅತ್ತಿಗೆ, ಪ್ರಿಯತಮೆ ಅವರುಗಳಲ್ಲೇ ಯಾರೋ ಒಬ್ಬರದ್ದು. ಗೆದ್ದಾಗ ನಮಗಿಂತ ಹೆಚ್ಚು ಸಂಭ್ರಮಿಸುವವರು ಅವರೇ. ಬದುಕನ್ನೆದುರಿಸಿ ಹೋರಾಡಬಲ್ಲ ಅನಂತ ಶಕ್ತಿ, ಛಲ ಗಂಡಿಗಿಂತ ಹೆಣ್ಣಿಗೆ ಹೆಚ್ಚು. ಎಂಥ ದುರ್ಭರ ಸನ್ನಿವೇಶದಲ್ಲೂ ಬದುಕು ನಡೆಸುವ, ಸಂಸಾರ ಕಟ್ಟುವ, ಸಮಾಜಕ್ಕೂ ಆಸರೆಯಾಗುವ ಅದ್ಭುತ ಶಕ್ತಿ ಹೆಣ್ಣಿಗಿದೆ. ಹಾಗೆ ಯಾವುದಕ್ಕೂ ಹೆದರದೆ, ಎದೆಗುಂದದೆ, ಅಳುಕದೆ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗುವ ಹಾಗೆ ಬದುಕುತ್ತಿರುವ ಅನೇಕ ಅಸಂಖ್ಯಾತ ಹೆಣ್ಣು ಮಕ್ಕಳು ನಮ್ಮ ಸುತ್ತಲಲ್ಲೇ, ನಮ್ಮ ಜೊತೆಯಲ್ಲೇ ಇದ್ದಾರೆ. ಆ ಪೈಕಿ ಕೆಲವರನ್ನಾದರೂ ಗುರುತಿಸಿ, ಗೌರವಿಸಿ, ಅವರನ್ನು ಗುರುತಿಸಿದ, ಗೌರವಿಸಿದ ಹೆಮ್ಮೆಯನ್ನು ನಾವೆಲ್ಲರೂ ಅನುಭವಿಸಬೇಕು. ಇವತ್ತು ಸುವರ್ಣ ನ್ಯೂಸ್ನ ಸರದಿ. ಮಹಿಳೆಯ ಋಣವನ್ನು ತೀರಿಸುವ ಶಕ್ತಿ ಖಂಡಿತ ಜಗತ್ತಿಗಿಲ್ಲ. ಬನ್ನಿ, ಅಟ್ಲೀಸ್ಟ್ ಅವಳಿಗೊಂದು ಥ್ಯಾಂಕ್ಸ್ ಹೇಳೋಣ. ಸ್ತ್ರೀ ಎಂದರೆ ಅಟ್ಟೇ ಸಾಕಿ, ಸ್ತ್ರೀ
ಎಂದರೆ ಅಟ್ಟಿ ಸಾಕಿ ಸ್ತ್ರೀ 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 ಇಂತಹ ಕಾರ್ಯಕ್ರಮಗಳಲ್ಲಿ ಈ ಮಾತನ್ನ ಕೇಳಿದಾಗ, ಇಂತಹ ಪ್ರೀತಿನ ನೋಡಿದಾಗ ನಾವು ಖಂಡಿತವಾಗ್ಲೂ ಎಮೋಷನಲ್ ಆಗೇ ಬಿಡ್ತೀವಿ. ಬಟ್ ಆಕ್ಚುಲಿ ನನಗಂತೂ ಹಾಗನ್ಸಲ್ಲ. ಯಾಕಂದ್ರೆ ಇಲ್ಲಿ ಯಾರಿಗೂ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇದೆ ಅಂತ ನನಗಂತೂ ಖಂಡಿತ ಅನ್ಸಲ್ಲ. ಯಾಕಂದ್ರೆ ಪ್ರೀತಿ ವಿಷಯಕ್ಕೆ ಬರೋದಾದ್ರೆ, ತ್ಯಾಗದ ವಿಷಯಕ್ಕೆ ಬರೋದಾದ್ರೆ, ಅಮ್ಮ ಎಷ್ಟು ಮುಖ್ಯನೋ ನಮ್ಮೆಲ್ಲರಿಗೂ ಅಪ್ಪನೂ ಅಷ್ಟೇ ಮುಖ್ಯ ಅನ್ಸುತ್ತೆ ನವಿತಾ. ನಿಜ ಭಾವನಾ. ಅಕ್ಕನಷ್ಟೇ ಅಣ್ಣ, ತಂಗಿ ಅಷ್ಟೇ ತಮ್ಮ, ಅತ್ತಿಗೆ ಅಷ್ಟೇ ಭಾವ, ಎಲ್ಲರೂ ಈಕ್ವಲಿ ಇಂಪಾರ್ಟೆಂಟ್ ನಮಗೆ. ಆಕ್ಚುಲಿ ಇನ್ ಎನ್ ಐಡಿಯಲ್ ವರ್ಲ್ಡ್ ನಾವು ಒಂದಲ್ಲ ಒಂದು ಕಾರಣಕ್ಕೆ, ಒಂದಲ್ಲ ಒಂದು ಸಂದರ್ಭಕ್ಕೆ ಒಬ್ರಿಗೊಬ್ರು ಋಣಿಗಳಾಗೇ ಇರ್ತೀವಿ. ಹಾಗಾಗಿ ಇಲ್ಲಿ ಯಾರು ಹೆಚ್ಚಿಲ್ಲ, ಯಾರು ಕಮ್ಮಿ ಅಲ್ಲ. ಪ್ರೀತಿ ಸೇಮ್, ಆದರೆ ಹೋರಾಟ ಜಾಸ್ತಿ. ನಮ್ಮ ಲೈಫ್ ಸ್ಟೈಲೇ ಹಾಗಾಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ನಾವು ಎಲ್ಲವನ್ನ ಮಾಡ್ತೀವಿ, ಎಲ್ಲವನ್ನ ತಿಳ್ಕೊಂಡಿದೀವಿ ಕೂಡ. ಆದ್ರೆ ಅಡುಗೆ ಮನೆಯಿಂದ ಹೊರ ಬಂದ ಮೇಲೆ ಈ ಎಲ್ಲ ಕೆಲಸ ಮಾಡ್ತಾ ಎಲ್ಲೋ ಒತ್ತಡ ವಿಪರೀತ ಜಾಸ್ತಿ ಆಗ್ತಾ ಇದೆಯಾ ಅಂತ ಅನ್ಸುತ್ತೆ. ಆದರೆ ಅವೆಲ್ಲವನ್ನ ಸಹಿಸಿಕೊಂಡು ಬದುಕನ್ನ ಮುನ್ನಡೆಸ್ತಿರುವಂತಹ ಪರಿ ಇದೆಯಲ್ಲ, ಮಹಿಳೆಯರಿಗೆ ಅದು ಸಹಜವಾಗಿಯೇ ಬಂದಂಥ ಗುಣ ಅನಿಸುತ್ತೆ. ನಮ್ಗೆ ಯಾರಿಗೂ ಕೂಡ ಒಂದು ರೀತಿಯಲ್ಲಿ ಏನಂತಂದ್ರೆ ಏನೋ ಒಂದು ನಾವು ಮಾಡ್ತಾ ಇರೋ ಸಾಧನೆ ಇರ್ಬೋದು ಅಥವಾ ಹೋರಾಟ ಇರಬಹುದು, ಮತ್ತೆ ನಮ್ಮ ಕಾಂಟ್ರಿಬ್ಯೂಷನ್ನ ಯಾರೂ ಕೂಡ ಗಮನಿಸ್ತಿಲ್ಲ ಅಂದಾಗ ಸ್ವಲ್ಪ ಬೇಸರ ಆಗೋದು ಸಹಜನೇ. ಕೆಲವೊಂದು ಸಾಧನೆಗಳನ್ನ, ಕೆಲವು ಸಾಧಕಿಯರನ್ನ ಗುರುತಿಸುವಂತಹ ಕೆಲಸಕ್ಕೆ ಈಗ ಸುವರ್ಣ ನ್ಯೂಸ್ ಕೈ ಹಾಕಿದೆ. ಏನಂತೀರ ಭಾವನಾ? ಖಂಡಿತ ಅವರ ಬದುಕು, ಅವರ ಸಾಧನೆ, ಅವರ ಛಲ, ಅವರ ಜೀವನ ಪ್ರೀತಿ, ಅವರ ಹೋರಾಟ, ಬಾ ಇವೆಲ್ಲವೂ ನಮ್ಮೆಲ್ಲರಿಗೂ ವೆರಿ ವೆರಿ ಇನ್ಸ್ಪೈರಿಂಗ್. ಸೊ ಲೆಟ್ ಅಸ್ ಸೆಲೆಬ್ರೇಟ್ ದ ಇನ್ಸ್ಪಿರೇಷನ್. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಡೊಳ್ಳು ಇಲ್ಲದೆ ಬಹುಶಃ ಸಾಕಷ್ಟು ಸಮಯ ಸಭೆ ಸಮಾರಂಭಗಳು ಏನೇ ಇರಲಿ, ಡೊಳ್ಳಿನ ಕುಣಿತ ಅದಿದ್ರೇನೆ ಅದೊಂಥರ ಜೋಶ್ ಇರುತ್ತೆ. ಅಂತಹ ಜೋಶ್ ಬರೀ ಒಂದು ನೃತ್ಯ ನೋಡಿದ್ರೆ ಹೇಗಿರುತ್ತೆ ಭಾವನಾ? ಖಂಡಿತ ನೋಡೋಣ. ಖಂಡಿತ. ಸಾಗರದ ಚೂಡಾಮಣಿ ರಾಮಚಂದ್ರ ತಂಡದವರಿಂದ ಈಗ ಡೊಳ್ಳು ಕುಣಿತ, ಚೂಡಾಮಣಿ ರಾಮಚಂದ್ರ ಮತ್ತು ತಂಡ.
ಡೊಳ್ಳು ಕುಣಿತ ಅಂದ್ರೆ ಅದು ಹುಡುಗರು ಮಾತ್ರ ಮಾಡೋದಕ್ಕೆ ಸಾಧ್ಯ ಅಂತ ಇದ್ರು. ಆದ್ರೆ ಈಗ ಆ ಮಾತನ್ನ ನಮ್ಮ ಮಹಿಳಾ ಮಡಿಗಳು ಸುಳ್ಳು ಮಾಡಿದ್ದಾರೆ. ಎಲ್ಲಾ ಕ್ಷೇತ್ರಗಳಲ್ಲೂ ಸಾಧನೆಯನ್ನ ಮಾಡಿದಂತಹ ಮಹಿಳೆಯರನ್ನ ನಾವು ಈ ದಿನಗಳಲ್ಲಿ ಕಾಣ್ತೀವಿ. ಹಾಗಾಗಿನೇ 3 ವಿಭಾಗಗಳನ್ನಾಗಿ ಮಾಡಿ ಆ ವಿಭಾಗಗಳಲ್ಲಿ ನಾವು ಇವತ್ತು ಪ್ರಶಸ್ತಿಯನ್ನ ಕೊಡ್ತಾ ಇದ್ವಿ ಭಾವನಾ. ಅದರಲ್ಲೂ ಸಾಹಸಿ ಉದ್ಯಮಿ ಅಂತ ಕೊಡ್ತಾ ಇದೀವಿ, ಸಾಹಸಿ ಜೀವನವನ್ನ ಮಾಡಿದಂಥವ್ರು, ಹಾಗೇನೆ ಸಾಹಸಮಯವಾಗಿ ಜೀವನವನ್ನು ಮಾಡಿ ಬೇರೆಯವರಿಗೆ ಸ್ಫೂರ್ತಿಯಾಗಿ ಸಮಾಜ ಸೇವೆಯನ್ನ ಮಾಡಿದಂಥವ್ರು. ಈ 3 ಕ್ಷೇತ್ರಗಳಲ್ಲಿ ಮಾಡಿದಂತಹ ಸಾಧಕರಿಗೆ ಪ್ರಶಸ್ತಿಗಳನ್ನ ನೀಡಿ ಗೌರವಿಸಲಾಗುತ್ತೆ. ಸೊ ಈಗ ಮೊದಲನೇ ಪ್ರಶಸ್ತಿಯನ್ನ ನೀಡುವಂತಹ ಸಮಯ. ಆದ್ರೆ ಮೊದಲಿಗೆ ನಾವು ಇವಾಗ ಪ್ರಶಸ್ತಿ ಪ್ರದಾನವನ್ನ ಮಾಡೋದಕ್ಕೆ ಹೋಗ್ತಾ ಇರೋದು ಮಹಿಳಾ ಉದ್ಯಮಿಯಾಗಿ ಅತ್ಯುನ್ನತ ಸಾಧನೆಯನ್ನ ಮಾಡಿರುವಂತಹ ಮಹಿಳೆಯರನ್ನ ಗುರುತಿಸಿದೀವಿ. ಸೊ ಅವರಿಗೆ ಪ್ರಶಸ್ತಿ ನೀಡುವಂತಹ ಸಮಯ ಇದು. ಖಂಡಿತವಾಗ್ಲೂ. ಸೊ ಸಾಹಸಿ ಉದ್ಯಮಿಗಳನ್ನ ಗೌರವಿಸಲಿಕ್ಕೆ ನಾವಿವತ್ತು ಗಣ್ಯರು ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ಗೌರವಿಸಲಿಕ್ಕೆ ಮೊದಲಿಗೆ ಅತಿಥಿಗಳನ್ನ ಆಹ್ವಾನಿಸೋಣ. ಭಾವನಾ, ಖ್ಯಾತ ನಟರಾದಂತಹ ಶ್ರೀನಗರ ಕಿಟ್ಟಿ ಮತ್ತು ಅವರ ಧರ್ಮಪತ್ನಿ ಭಾವನಾ ಅವರು ವೇದಿಕೆಗೆ ಬರಬೇಕು ಸಾಹಸಿ ಉದ್ಯಮಿಗಳನ್ನ ಗೌರವಿಸಲಿಕ್ಕೆ. ಸೊ ಈಗ ಮೊದಲಿಗೆ 5 ಜನರನ್ನ ನಾವು ಆರಿಸಿದ್ವಿ, ಸುವರ್ಣ ಆಯ್ಕೆಗಳು. ಸೊ ಮೊದಲಿಗೆ ನಾಮಿನೇಷನ್ ನೋಡೋಣವಾ? ಓಕೆ, ಇವಾಗ ನಮ್ಮ ಸುವರ್ಣದ ಆಯ್ಕೆಗಳು ಏನು ಅನ್ನೋದನ್ನ ನೋಡುವಂತಹ ಸಮಯ. ಬನ್ನಿ ನೋಡೋಣ. ಸ್ತ್ರೀ ಎಂದರೆ ಅಟ್ಟಿ ಸಾಕಿ. ಸಾಹಸಿ ಉದ್ಯಮಿ ಮಂಜುಳಾ ಬಿರಾದಾರ್. ಉತ್ತರ ಕರ್ನಾಟಕ ಶೈಲಿಯ ಆಹಾರದ ಮೂಲಕ ಲಕ್ಷಾಂತರ ಜನರ ಮನಸ್ಸು ಗೆದ್ದ ಸಾಧಕಿ ಇವರು. ಬಿಜಾಪುರದಲ್ಲಿ ಜ್ಯೋತಿ ಫುಡ್ ಪ್ರಾಡಕ್ಟ್ಸ್ ಸಂಸ್ಥೆಯನ್ನ ಸ್ಥಾಪಿಸಿ ಕಳೆದ 10 ವರ್ಷಗಳಿಂದ ನೂರಾರು ಮಹಿಳೆಯರಿಗೆ ಉದ್ಯೋಗ ನೀಡಿದ ಯಶಸ್ವಿ ಉದ್ಯಮಿ ಮಂಜುಳಾ ಬಿರಾದಾರ್. ಕೇವಲ SSLC ಓದಿರುವಂತಹ ಗ್ರಾಮೀಣ ಮಹಿಳೆ ಮಂಜುಳಾ ತಾವು ಉದ್ಯಮಿಯಾಗಿ ಹಲವರ ಬದುಕಿಗೆ ಬೆಳಕು, ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ನೆರವು ನೀಡುತ್ತಿರುವ ಸಾಹಸಿ ಉದ್ಯಮಿ. ಸೀತಮ್ಮ ಬೊಂಬೆ ತಯಾರಿಸುವುದೇ ಈ ಅಜ್ಜಿಯ ಕಾಯಕ. ಚಿಕ್ಕಬಳ್ಳಾಪುರದ ಚಿಂತಾಮಣಿಯ ಸೀತಮ್ಮ ಕಳೆದ 30 ವರ್ಷಗಳಿಂದ ಬೊಂಬೆಗಳ ತಯಾರಿಕೆಯಲ್ಲಿ ನಿರತರು. ಇವರ ಬೊಂಬೆಗಳಿಗೆ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ಕೆನಡಾ, ಅಲ್ಜೀರಿಯಾ, ದುಬೈ, ಜಿನಿವಾ ದೇಶಗಳಲ್ಲೂ ಭಾರಿ ಬೇಡಿಕೆ. ನೂರಾರು ಹೆಣ್ಣು ಮಕ್ಕಳಿಗೆ ಈ ಬೊಂಬೆ ತಯಾರಿಕೆಯ ವಿಧಾನವನ್ನ ಕಲಿಸಿ ಈ ಕಲೆಯನ್ನ ಉಳಿಸುತ್ತಿರುವ ಸಾಹಸಿ ಉದ್ಯಮಿ. ತಾರಾಮತಿ ಮನೆಯ ನಿರ್ವಹಣೆಗೆ ಗಂಡನಿಗೆ ಹೆಗಲಾಗಲು ಗುಲ್ಬರ್ಗಾದ ಶಹಬಜಾರ್ನ ತಾರಾಮತಿ ಆರಿಸಿಕೊಂಡಿದ್ದು ಅಗರಬತ್ತಿ ತಯಾರಿಕೆ. ಪುಟ್ಟ ಬಾಡಿಗೆ ಮನೆಯಲ್ಲಿಯೇ ಶುರುವಾದ ಇವರ ಅಗರಬತ್ತಿ ಉದ್ಯಮ ಗುಲ್ಬರ್ಗಾ ಜಿಲ್ಲೆಯಿಂದಾಚೆ ರಾಜ್ಯ ಹೊರ ರಾಜ್ಯಗಳಿಗೂ ವ್ಯಾಪಿಸಿದೆ. ಹೋಳಿಗೆ ಗೌರಮ್ಮ. ಇವರು ಗೌರಮ್ಮ ಶಿವಮೊಗ್ಗದಲ್ಲಿ ಹೋಳಿಗೆ ಗೌರಮ್ಮ ಎಂದೇ ಚಿರಪರಿಚಿತರು. ಪತಿಯ ಕಾಲಾನಂತರ ಬಡತನದ ಬೇಗೆಯಲ್ಲಿ ಹೋಳಿಗೆ ತಯಾರಿಕೆ ಉದ್ಯಮ ಆರಂಭಿಸಿದ ಗೌರಮ್ಮರ ಗರಡಿಯಲ್ಲಿ ಪಪ್ಪಾಯಿ, ದ್ರಾಕ್ಷಿ, ಹಲಸಿನಕಾಯಿ, ಗೋಡಂಬಿ, ಕ್ಯಾರೆಟ್, ಬೀಟ್ರೂಟ್ ಸೇರಿದಂತೆ 48 ಬಗೆಯ ಹೋಳಿಗೆ ತಯಾರಾಗುತ್ತೆ. ಎಂಬತ್ತರ ಹರೆಯದ ಗೌರಮ್ಮರ ಹೋಳಿಗೆಗಳು ಅಮೆರಿಕ, ಆಸ್ಟ್ರೇಲಿಯಾ, ಇಂಗ್ಲೆಂಡ್ನಂಥ ದೇಶಗಳಿಗೂ ರಫ್ತಾಗುತ್ತಿದೆ. ಆಶಾ ಶೇಷಾದ್ರಿ ವಿದ್ಯಾವಂತ ಗೃಹಿಣಿ, ಕೃಷಿ ಕ್ಷೇತ್ರಕ್ಕೆ ಕಾಲಿಟ್ಟರೆ ಅಲ್ಲಿಯೂ ಹೊಸತನವನ್ನ ಕಾಣಬಹುದು ಅನ್ನೋದಕ್ಕೆ ಸಾಕ್ಷಿ ತೀರ್ಥಹಳ್ಳಿಯ ಕನ್ನಂಗಿ ಗ್ರಾಮದ ಆಶಾ ಶೇಷಾದ್ರಿ. ಸಾಂಪ್ರದಾಯಿಕ ಕೃಷಿ ಜಮೀನಿನಲ್ಲಿ ಆಂಥೋರಿಯಂ ಹೂಗಳನ್ನು ಬೆಳೆದು ಕೃಷಿಯು ಲಾಭದಾಯಕ ಅನ್ನೋದನ್ನ ಸಾಧಿಸಿ ತೋರಿಸಿರುವ ಸಾಧಕಿ. ಮಲೆನಾಡಿನ ಮೂಲೆಯಲ್ಲಿ ಪುಷ್ಪೋದ್ಯಮದ ಅರಿವು ಮೂಡಿಸಿ ಹಳ್ಳಿ ಹೆಂಗಳೆಯರಿಗೆ ಉದ್ಯೋಗ ನೀಡಿರುವ ಸಾಧನೆ ಆಶಾರದ್ದು. ಸ್ತ್ರೀ ಅಂದರೆ ಅಟ್ಟಿ ಸಾಕೆ, ಸ್ತ್ರೀ
ಎಂದರೆ ಅಟ್ಟೇ ಸಾಕಿ. ಯಾರ ಮುಡಿಗೆ ಸಾಹಸಿ ಉದ್ಯಮಿ ಪ್ರಶಸ್ತಿ? ಸುವರ್ಣ ವಾಹಿನಿಯವರ ಸುವರ್ಣ ಮಹಿಳೆ ಪ್ರಶಸ್ತಿ. ಸಾಹಸಿ ಉದ್ಯಮಿ ಪ್ರಶಸ್ತಿಯನ್ನು ಪಡ್ಕೊಂಡಿರುವುದು ತಾರಾಮತಿಯವರು, ಗುಲ್ಬರ್ಗ. ಚಪ್ಪಾಳಿಯೊಂದಿಗೆ ಅವರನ್ನು ಸ್ವಾಗತಿಸಿ. ಅವರಿಗೀಗ ಪ್ರಶಸ್ತಿಯನ್ನ ನೀಡಿ ಗೌರವಿಸುವಂತಹ ಸಮಯ. ಚಪ್ಪಾಳೆಯೊಂದಿಗೆ ಅವರಿಗೆ ಶುಭಾಶಯವನ್ನು ಕೋರೋಣ. ಎಲ್ಲಾನು ಇದ್ದು ಏನೂ ಇಲ್ಲ ಅನ್ಕೊಂಡು ಎಷ್ಟೋ ಜನ ಕೈ ಕಟ್ಟಿ ಕೂತ್ಬಿಡ್ತಾರೆ. ಅಂತಹದ್ರಲ್ಲಿ ಇಂತಹ ಮಹಿಳೆಯರು ಎಲ್ಲರಿಗೂ ಕೂಡ ಮಾದರಿ ಆಗ್ತಾರೆ. ಜೊತೆಗೆ ಇನ್ನು ಮುಂದಕ್ಕೂ ಕೂಡ ಇಂತಹ ಸಾಧನೆಗಳನ್ನ ಮಾಡೋದಕ್ಕೆ, ಅತ್ಯುನ್ನತ ಸಾಧನೆಯನ್ನ ಮಾಡೋದಕ್ಕೆ ಒಂದು ರೀತಿ ದಾರಿ ಹಾಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ತಾರಾಮತಿಯವರೇ, ಈ ಸಂದರ್ಭದಲ್ಲಿ ತಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಆದರೆ ಈ ಪ್ರಶಸ್ತಿ ನನಗೆ ಸಿಗತ್ತೋ ಇಲ್ಲೋ ಅಂದ್ಕೊಂಡಿದ್ದೆ. ಆದರೆ ಮೊದಲನೇದಾಗಿ ಎಲ್ರಿಗೂ ಧನ್ಯವಾದ ಹೇಳಬೇಕು. ಯಾಕಂದರೆ ಹೆಣ್ಣನ್ನು ಕೇವಲವಾಗಿ ಕಾಣದೆ, ಹೆಣ್ಣು ಮನಸ್ಸು ಮಾಡದೆ ಏನು ಬೇಕಾದರೂ ಸಾಧಿಸಬಲ್ಲಳು ಅಂತ ಅನ್ಕೋಬೇಕು. ಮೊದಲನೇಗೆ ಅಲ್ಲೆಲ್ಲಿ ಕೇಳ್ತಾ ಇದ್ದೀವಿ, ಅತ್ಯಾಚಾರ ಅನ್ಯಾಯ ಎಲ್ಲ ಹೆಣ್ಣಿನ ಜೊತೆಗೆ ನಡೀತಾ ಇದೆ. ಆದರೆ ಇವತ್ತು ಎಲ್ಲರೂ ಪ್ರತಿಜ್ಞೆ ಮಾಡಿ ಹೋಗಬೇಕು, ಏನಂದರೆ ಹೆಣ್ಣನ್ನು ನಾವು ದೇವತೆ ಆಗಿ ಕಾಣಬೇಕು, ತಾಯಿಯಾಗಿ ಕಾಣಬೇಕು ಅನ್ನೋದು. ಯಾಕಂದ್ರೆ ವರದಕ್ಷಿಣೆ ಪಿಡುಗು ಎಲ್ಲ ಕಡೆನೂ ಹಬ್ಬಿಕೊಂಡಿದೆ, ಅದನ್ನ ಇಲ್ಲಿಗೆ ಕಟ್ ಮಾಡಿಬಿಡ್ಬೇಕು. ಖಂಡಿತವಾಗ್ಲೂ ತಾರಾಮತಿ ಅವರೇ, ಧನ್ಯವಾದಗಳು, ಶುಭಾಶಯಗಳು. ನೀವು ಸಾಹಸಿ ಉದ್ಯಮಿಯಾಗಿದ್ದೀರಿ. ಕಂಗ್ರ್ಯಾಚುಲೇಷನ್ಸ್ ಅಗೇನ್. ಹಾಗೇನೆ ಧನ್ಯವಾದಗಳು ಶ್ರೀನಗರ ಕಿತ್ತಿ ಅವರೇ, ಭಾವನಾ ಅವರೇ. ನಾನು ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ, ನಾನು ಕೋಳಿಕೆ ರಂಗ. ಸ್ತ್ರೀ ಎಂದರೆ ಅಟ್ಟಿ ಸಾಕಿ.